ಕನ್ನಡ ರಕ್ಷಣೆ ವೇದಿಕೆ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಮುನಿರಾಜ್ ಹಾಗೂ ಡಿಕಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಲಯನ್ ಡಾಕ್ಟರ್ ಜೆ ಸುರೇಶ್ ನೇತೃತ್ವದಲ್ಲಿ ಈ ಆಲದ ಮರ ಘಟನೆಯಲ್ಲಿ ನಾಡಪ್ರಭು ಹಿರಿಯ ಕೆಂಪೇಗೌಡ ಅವರ 515ನೇ ಜಯಂತಿನ ನಾವು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮನ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಯಶಸ್ವಿಯಾಗಿ ಮಾಡಬೇಕಂತ ಕೋರಿದ್ದಾರೆ. ಅದರ ಅಂಗವಾಗಿ ಇವತ್ತು ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಕೋಲಾರ ಜಿಲ್ಲೆ ರಕ್ಷಣಾ ವೇದಿಕೆ ಕಾರ್ಯದರ್ಶಿ ಆದಂಥ ಮುನಿರಾಜ್ ಅವರು ಈಗ 2 ನಿಮಿಷ ಮಾತಾಡಬೇಕು ಅಂತ ವಿನಂತಿಸ್ತೀನಿ. ನಾಡಿನ ಜನತೆಗೆ ನಾಡಪ್ರಭು ಕೆಂಪೇಗೌಡರ 515ನೇ ಜನ್ಮದಿನದ ಶುಭಾಶಯಗಳು ಕೋರುತ್ತಾ, ಏನು ಇವತ್ತು ವಿಶೇಷವಾಗಿ ಬೆಂಗಳೂರನ್ನು ಕಟ್ಟಿದಂಥ ನಮ್ಮ ನಾಡಪ್ರಭು ಕೆಂಪೇಗೌಡರು ಇವತ್ತು ಅವರ ನಿರ್ಮಾಣ ಮಾಡಿರತಕ್ಕಂಥ ಊರಿನಲ್ಲಿ ವಿಶ್ವದಂತ ಲಕ್ಷಾಂತರ ಜನ ಬಂದು ಅಲ್ಲಿ ಜೀವನ ನಡೆಸತಕ್ಕಂಥ ಕೆಲಸಗಳಾಗ್ತಾ ಇದ್ದಾವೆ. ಅಂಥ ಪುಣ್ಯಾತ್ಮ ಮತ್ತೆ ಹುಟ್ಟು ಬರಲಿ, ಬೆಂಗಳೂರಂತ ಇನ್ನೊಂದು 100 ಬೆಂಗಳೂರಾಗಲಿ ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳ್ತಾ ನಮ್ಮ ಜನಕ್ಕೆ ಶುಭಾಶಯಗಳನ್ನು ಕೊಡ್ತಾ ಅವರಿಗೆ ವಂದನೆಗಳನ್ನು ಮಾಡ್ತಾ ಪಂಚಾಯತಿ ಅಧ್ಯಕ್ಷರಾದಂಥ ಲಯನ್ ಡಾಕ್ಟರ್ ಜೆ ಸುರೇಶ್ ಅವರು ಮಾತಾಡಬೇಕಂತ. ನಮ್ಮ ನಾಡಿನ ಕೆಂಪೇಗೌಡವರ 515ನೇ ಜನ್ಮದಿನದ ಆಚರಣೆಯನ್ನು ಡಿಕೇಳಿ ಗ್ರಾಮ ಪಂಚಾಯತ್ ಪರವಾಗಿ ಮತ್ತು ಡಿಕೇಳಿ ಬರುವ ಎಲ್ಲ ನಗರಗಳು ಮತ್ತು ಹಳ್ಳಿಗಳು ಸೇರಿ ಇವತ್ತು ನಾವು ನಮ್ಮ ಸ್ನೇಹಿತರು ಎಲ್ಲ ಸೇರಿ ಈ ಜನ್ಮದಿನ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಏನಿವತ್ತು ಕೆಂಪೇಗೌಡರು ಮಾಡಿರುವ ಎಲ್ಲ ಒಂದು ಇದು ಏನಂದರೆ, ಈ ಸುವರ್ಣ ಕರ್ನಾಟಕ ಅಂತ ಹೇಳೋದು ಅವರು ಇಲ್ಲ, ಕೆಂಪೇಗೌಡ ಇಲ್ಲದೆ ಆ ಸುವರ್ಣ ಕರ್ನಾಟಕ ಇಲ್ಲ. ಅದರಿಂದ ಈ ಸುವರ್ಣ ಕರ್ನಾಟಕ ಯಾವಾಗ ಹೆಸರು ತಂದು ಕೊಟ್ಟರು ಕೆಂಪೇಗೌಡ, ನಾವು ಮರಿದೆ ಅವರ ದಿನಾಚರಣೆಯನ್ನು ಕೆಂಪೇಗೌಡ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿರ್ತೀವಿ. ನಾಳೆ ನಮ್ಮ ಡಿಕೆಲಿ ವ್ಯಾಪ್ತಿಯಿಂದ ದೊಡ್ಡೂರು ಕರ್ಕಳ್ಳಿ ಪಂಚಾಯತ್ ವ್ಯಾಪ್ತಿಯಿಂದ ಒಂದು ರಥವನ್ನು ತಾಲೂಕು ವ್ಯಾಪ್ತಿಗೆ ಹೋಗ್ತಾ ಇದೆ. ಅದು ನಮ್ಮ ಶಾಸಕರಾದ SN ನಾರಾಯಣ ಸ್ವಾಮಿ ಸ್ವೀಕರಿಸಿಕೊಂಡು ಅದ್ಧೂರಿಯಾಗಿ ಮಾಡಲು ತಾಲೂಕು ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ. ಅದಕ್ಕೆ ನಮ್ಮ ಸ್ನೇಹಿತರಾದ ಎಲ್ಲ ಸ್ನೇಹಿತರು ಸೇರಿ ನಾವೆಲ್ಲ ಕೈ ಜೋಡಿಸಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿ ಯಶಸ್ವಿ ಮಾಡಬೇಕಂತ ನನ್ನ ಮಾತು. 1510ನೇ ತಮಿಳುನಾಡಲ್ಲಿ ಹುಟ್ಟಿದರು. ಆ ನಂತರ ಅವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಕಿಂಗ್ ಗವರ್ನರ್ ಆಗಿ ಹಾಗೂ ರಾಜವಾಗಿ ಇದ್ದು ಈ ಕರ್ನಾಟಕದಲ್ಲಿ ಹಲವಾರು ಭಾಗದವನ್ನ ಆಡಳಿತವನ್ನು ಮಾಡಿದ್ರು. 1532ರಲ್ಲಿ ಬೆಂಗಳೂರು ಪೋರ್ಟ್ನ ಸ್ಥಾಪನೆ ಮಾಡಿದ್ರು. 1537ನಲ್ಲಿ ಬೆಂಗಳೂರು ಇವತ್ತು ಏನಿದೆ ಅದನ್ನು ಸ್ಥಾಪನೆ ಮಾಡಿದರು. ಎಲ್ಲೆಲ್ಲಿ ಪ್ಲಾನಿಂಗ್ ಎಲ್ಲ ಮಾಡಿ ಇವತ್ತು ಏನು ವ್ಯಾಪಾರ ಸ್ಥಳಗಳಿದೆ, ಮತ್ತು ಪಾಠಶಾಲೆಗಳಿದೆ, ಲೈಬ್ರರಿ ಇದೆ, ಎಲ್ಲ ಏನೇನು ಸುಮಾರು 2-3 ಸಾವಿರ ಕೆರೆಗಳನ್ನ ಆವಾಗಲೇ ಅವರು ಸ್ಥಾಪನೆ ಮಾಡಿಸಿದ್ದಾರೆ. ಇವತ್ತು ಅವ್ರು ಮಾಡಿದ ಕೊಡುಗೆಗೆ ಸರ್ಕಾರಗಳು ಬಂದು ಅವರಿಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಾಮಕರಣ ಮಾಡಿದೆ, ಕೆಂಪೇಗೌಡ ಬಸ್ ನಿಲಯ ನಾಮಕರಣ ಮಾಡಿದೆ, ಹಲವಾರು ರಸ್ತೆಗಳು
ಹಲವಾರು ಯೂನಿವರ್ಸಿಟಿ ಕಾಲೇಜಸ್ಸು ಸ್ಕೂಲ್ಸ್ ಎಲ್ಲ ಕೆಂಪೇಗೌಡ ಹೆಸರಲ್ಲಿ ಮಾಡಿದ್ದಾರೆ. ಸೊ ಅಂಥ ಒಂದು ಮಾಡರ್ನ್ ಬೆಂಗಳೂರನ್ನ ನಿರ್ಮಾಣ ಮಾಡಿದಂಥ ವ್ಯಕ್ತಿನ ಇವತ್ತು ನಾವು ನೆನೆಸ್ಕೊಂಡು, ಅವರು ಅದು ಮಾತ್ರ ಅಲ್ಲ, ಕನ್ನಡ ಭಾಷೆಗೆ ಕೊಸರಾಗಿ ಅವರು ಒಂದು ಸಾಕಷ್ಟು ಮುಖ್ಯತ್ವವನ್ನು ಕೊಟ್ಟಿದ್ದಾರೆ. ಅವರು ಅಂಥ ಒಂದು ಮಹಾನ್ಗೆ ಕನ್ನಡ ರಕ್ಷಣೆ ವೇದಿಕೆ ಪರವಾಗಿ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪರವಾಗಿ ಇಲ್ಲಿ ನಾವು ಜಯಂತಿನ ಆಚರಣೆ ಮಾಡೋದ್ರಲ್ಲಿ ನಮಗೆ ತುಂಬ ಖುಷಿ ಆಗ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮುಂದೆ ನಿಂತು ಮಾಡಿದಂಥ ನಮ್ಮ ರಕ್ಷಣಾ ವೇದಿಕೆ ಅಂತ ಪದಾಧಿಕಾರಿಗಳಂತ ಮಂಜು, ಮುರಳಿ, ನವೀನು, ಶಮಿ, ಡಾಕ್ಟ್ರು ಜ್ಯೋತಿಲಿಂಗಮ್ಮ ಮತ್ತು ಶಿವ, ಎಲ್ಲರಿಗೆ ಇಲ್ಲಿ ಇರುವ ಎಲ್ಲ ವಟ್ಟಾರವಾಸಿ, ನಗರವಾಸಿ ಮತ್ತು ಸಾರ್ವಜನಿಕರ ಪರವಾಗಿ ಅವರಿಗೆಲ್ಲ ಅನಂತ ಧನ್ಯವಾದ. ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡ ಅವರ 515 ಜಯಂತಿ ಆರ್ಥಿಕ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ಲ ಕೆಂಪೇಗೌಡ 515 ನಾಡಪ್ರಭು ಕೆಂಪೇಗೌಡ 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 ನಾಡಪ್ರಭು ಕೆಂಪೇಗೌಡ ನಾಡಪ್ರಭು. So when you use, when you become addicted, your mental becomes less functioning. So you will not be able to function. The youngsters, the students, you are the future of our nation. You are the future of our world. So when you spoil your life, it affects the entire world. So we the elders depend on you people. So you are our children. We don't want you to lose your life, lose your mental capacity to decide and choose your life. So on this day, I request everybody, all the students, not only to keep it with you, to publicize to the public that not to get indulged in any kind of drug abuse, any kind of trafficking. So let us maintain ourselves, let us contain ourselves, not to get indulged into these things. And when you come across anything like this, so please stop and you take the help from police department. They are always friendly with us, public friendly police. So anytime they are willing to, they are happy to help us in any. It is becoming problem more and more day by day. So let us all take the oath seriously. It is not only for today in this junction, it is for our lifelong. Let us send the message, spread the message, say no to drugs and say yes to life. When I say no, please follow me. Say no. When I say no, say to drugs. Say no. Say yes. Say no. So yes. Yes. No. Yes. Thank you. Anyone who come across any illegal drug activity, you must contact the police station, nearest police station. So anyone who come across this, anyone, any small information, any small thing, don't hesitate. ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದ.